ಗೃಹಲಕ್ಷ್ಮಿ ಹಣ 5,000 ಕೊಡ್ತಾರಂತೆ. ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಏನಂದ್ರು? ಹೌದು ಸ್ನೇಹಿತರೆ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಜಿದ್ದಾಜಿದ್ದಿ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಹಾಗೂ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಗೃಹಿಣಿಯರಿಗೆ 2,000 ರೂಪಾಯಿ ಹಣವನ್ನ ಸರ್ಕಾರ ನೀಡುತ್ತಿದೆ. 5 ಗ್ಯಾರಂಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಬೊಕ್ಕಸವನ್ನ ಬರಿದಾಕ್ಸಿದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗೃಹಲಕ್ಷ್ಮಿ ಹಣ 5,000 ಕೊಡ್ತೀವಿ ಅಂತ ಅಂದ್ರಂತೆ. ಕುಮಾರಸ್ವಾಮಿಯ ಈ ಮಾತಿಗೆ ಡಿಕೆ ಶಿವಕುಮಾರ್ ಏನಂದ್ರೆ ಗೊತ್ತಾ? 5,000 ಗೃಹಲಕ್ಷ್ಮಿ ಹಣ ಕೊಡುವೆ. ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗ್ಯಾರಂಟಿ ಸ್ಕೀಮ್ಗಾಗಿ ಸಿದ್ದರಾಮಯ್ಯ ಕೇಂದ್ರದ ಬಳಿ ಹೋಗಿ ಹಣ ಕೇಳ್ತಿದ್ದಾರೆ ಅಂದಿದ್ದಾರೆ. ಮುಂದಿನ ಬಾರಿ ಅಧಿಕಾರಕ್ಕೆ ಬರುವ ವಿಶ್ವಾಸವನ್ನು ಸಹ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು. ಈ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ನಡೆಯುತ್ತಿದೆ? ಇವರು ಹಾಕಿದಂತಹ ಟ್ಯಾಕ್ಸ್ ಹಾಕಿದ್ರೆ ಗೃಹಲಕ್ಷ್ಮಿಗೆ 2,000 ಅಲ್ಲ ರೀ, ನಾನು 5,000 ರೂಪಾಯಿ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಹಾಗಿದ್ರೆ 2,000 ತೆಗೆದುಕೊಂಡು ಜನ ಹೇಗಿದ್ದಾರೆ? 2,000 ರೂಪಾಯಿ ಕೊಟ್ಟ ಕೂಡಲೇ ಎಲ್ಲರೂ ಉದ್ಧಾರ ಆಗದ್ರ? 90% ಅಂಕ ತೆಗೆದುಕೊಂಡವರು ನಮ್ಮ ಮನೆ ಮುಂದೆ ಸೀಟಿಗಾಗಿ ಬರ್ತಾರೆ. ಕಾವೇರಿ ಆರತಿಗೆ 92 ಕೋಟಿ ಅಂತೆ. ಕಾವೇರಿಗೆ ಯಾಕೆ ಆರತಿ? ನಿಮ್ಮ ಮುಖಕ್ಕೆ ಆರತಿ ಎತ್ತಬೇಕಂದ್ರು ಕುಮಾರಸ್ವಾಮಿ ಕಿಡಿಕಾರಿದ್ರು. ಬಿಜೆಪಿ ಜೆಡಿಎಸ್ ವಿರುದ್ಧ ಡಿಕೆಶಿ ಕಿಡಿ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಹಾಗೂ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ವಿಮಾನ ದುರಂತದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಯಾವ ದೇಶದಲ್ಲೂ ಇಂತಹ ಘಟನೆ ಆಗಬಾರದು. ನಾವು ಜನರಿಗೆ ಧೈರ್ಯ ಹೇಳುವ ಕೆಲಸವನ್ನ ಮಾಡ್ತಿದ್ದೇವೆ. ಆದ್ರೆ ಬಿಜೆಪಿ ಜನತಾದಳ ಹೆಣದ ಮೇಲೆ ರಾಜಕೀಯ ಮಾಡುತ್ತೆ ಅಂತ ಕಿಡಿಕಾರಿದ್ರು. 5,000 ಕೊಡ್ತಾರಾ? ಡಿಕೆಶಿ ಪ್ರತಿಕ್ರಿಯೆ ಏನು ಇದಕ್ಕೆ? ಅವರಂತೆ ಸರ್ಕಾರ ನಡೆಸಿದ್ರೆ ನಾನು ಕೂಡ ಗೃಹಲಕ್ಷ್ಮಿ 2,000 ಅಲ್ಲ ರೀ, 5,000 ರೂಪಾಯಿ ಹಣ ಕೊಡ್ತೀನಿ ಅಂತ ಕುಮಾರಸ್ವಾಮಿ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ರು. ಬಹಳ ಸಂತೋಷ, ಅವರು ಆರೋಗ್ಯಕರವಾಗಿರ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನು ಗಟ್ಟಿ ಮುಟ್ಟಾಗಿದ್ದೇನೆ. ಎಚ್ಚರಿಕೆ. ಆರೋಗ್ಯದ ಬಗ್ಗೆ ಮಾತನಾಡಿದವರಿಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ರು. ಅದು ಹೇಗೆ ಗೊತ್ತಾ? 3 ಬಾರಿ ಹಾರ್ಟ್ ಆಪರೇಷನ್ ಆಗಿದೆ, 2 ಬಾರಿ ಸ್ಟ್ರೋಕ್ ಆಗಿದೆ, ಆದ್ರೂ ಸಹ ನಾನು ಆರೋಗ್ಯವಾಗಿದ್ದೇನೆ. ನಾನು ಗಟ್ಟಿ ಮುಟ್ಟಾಗಿದ್ದು ಪಕ್ಷವನ್ನ ಮುನ್ನಡೆಸುವೆ ಅಂತ ಹೇಳಿದ್ರು. ನಾನು ಇನ್ನು ಸ್ವಲ್ಪ ತಾಕತ್ ತಗೋಬೇಕು, ಧೈರ್ಯವಾಗಿ ಹೋರಾಡಿ ಮುಂದೆ ಜನತಾದಳದ ಸರ್ಕಾರವೇ ಬರುತ್ತೆ ಅಂದ್ರು.